ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಬಗ್ಗೆ ತಮಗೆಲ್ಲರಿಗೂ ಕೂಡ ಈಗಾಗಲೇ ಅನೇಕ ಬಾರಿ ವಿಷಯವನ್ನು ನಾನು ತಿಳಿಸ್ತಾ ಬರ್ತಾ ಇದ್ದೇನೆ. ಸುಮಾರು 8 ತಿಂಗಳಿನಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಸತತವಾದ ಪರಿಶ್ರಮ ನಡೀತಾಲೇ ಇದೆ ಹಾಗೂ ಭಕ್ತರು ತಮ್ಮ ಕೈಲಾದ ಸೇವೆಯನ್ನ ಸಲ್ಲಿಸ್ತಾಲೇ ಇದ್ದಾರೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವೈಶಿಷ್ಟ್ಯವನ್ನ ಇವತ್ತಿನ ದಿವಸ ಪುನಃ ಇಲ್ಲಿ ಹೇಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ರಾಯರ ಮಠಗಳ ಪರಿಚಯ ಇದೆ ಹಾಗೂ ದೇವಸ್ಥಾನಗಳ ಗುಡಿ ಗೋಪುರಗಳ ಪರಿಚಯವೂ ಇದೆ, ಧ್ಯಾನ ಮಂದಿರಗಳ ಪರಿಚಯವೂ ಇದೆ, ಗುರುಕುಲಗಳ ಪರಿಚಯವೂ ಇದೆ. ಇವೆಲ್ಲವೂ ಕೂಡ ನಮ್ಮ ಅಂತಃಶಕ್ತಿಯನ್ನು, ಮನಃಶಕ್ತಿಯನ್ನು, ಆತ್ಮಶಕ್ತಿಯನ್ನು ಅಭಿವೃದ್ಧಿ ಮಾಡುವುದಕ್ಕೋಸ್ಕರ ಭಗವಂತ ನಿರ್ಮಾಣ ಮಾಡಿರುವಂತಹ ಸೃಷ್ಟಿಯ ರಹಸ್ಯ. ಈ ಮಠಗಳು, ಗುಡಿಗೋಪುರಗಳು, ದೇವಸ್ಥಾನಗಳು, ಧ್ಯಾನ ಮಂದಿರಗಳು, ಗುರುಕುಲಗಳು ಇವೆಲ್ಲದರ ಸಾರದ ಒಂದು ಸಮನ್ವಯವೇ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ. ಮೊದಲು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಭಕ್ತರು ಬರಿತಾ ಇರುವಂತಹ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನದ 1 ಕೋಟಿ ಪುಸ್ತಕಗಳ ಸಂಸ್ಥಾಪನೆಯನ್ನ ಮಾಡಬೇಕು ಅಂತ ಅಷ್ಟೇ ಉದ್ದೇಶದಲ್ಲಿ ಹೊರಟಿದ್ದು. ಆದರೆ ಇಷ್ಟನ್ನೇ ಮಾಡಿದ್ರೆ ಇನ್ನು ಕೆಲವು ದಿವಸಗಳಲ್ಲಿ ಇದು ಅಭಿವೃದ್ಧಿ ಹೊಂದುವುದು ನಿಶ್ಚಯ, ಆಗ ಮತ್ತೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಅರಿವಿನಿಂದ ಈಗಲೇ ಬಹಳಷ್ಟು ಮಾರ್ಪಾಡುಗಳನ್ನು ಇಲ್ಲಿ ಮಾಡಲಾಗಿದೆ. ಇದರ ಬಗ್ಗೆ ಇನ್ನು ಕೆಲವೇ ದಿವಸಗಳ ಒಳಗೆ ಸಂಪೂರ್ಣವಾದ ಚಿತ್ರಣವನ್ನ ನಿಮ್ಮ ಮುಂದೆ ನಾನು ಇಡುವವನಿದ್ದೀನಿ. ಅದಕ್ಕೆ ಪೂರಕವಾದ ಕೆಲಸಗಳೆಲ್ಲವೂ ಭರದಿಂದ ಸಾಗ್ತಾ ಇವೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಈ ದೊಡ್ಡ ಕನಸನ್ನು ನನಸು ಮಾಡುವ ಧೈರ್ಯವನ್ನು ಕೇವಲ ಭಕ್ತರ ಸಹಕಾರದಿಂದ ನಾನಿಲ್ಲಿ ಹೊಂದಿದ್ದೇನೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಅತ್ಯಂತ ನಿಶ್ಶಬ್ದವಾದ ವಾತಾವರಣವನ್ನು ಹೊಂದಿರುತ್ತೆ. ಸುಮಾರು 10ಕ್ಕೂ ಹೆಚ್ಚು ಧ್ಯಾನದ ಕೊಠಡಿಗಳನ್ನ, ಕೇಂದ್ರಗಳನ್ನ ಹೊಂದಿರುತ್ತೆ. ಅಲ್ಲಿ ಎಲ್ಲ ಬಗೆಯ ಸಮಸ್ಯೆಗಳ ಪರಿಹಾರಕ್ಕೆ ಉತ್ತಮ ಮಾರ್ಗದರ್ಶಕರು ಇರ್ತಾರೆ. ಜೊತೆಯಲ್ಲಿ ಸದ್ವಿದ್ಯೆಯನ್ನ ಸಕಲರಿಗೂ ಕಲಿಸಲಾಗುತ್ತೆ. ಗುರುರಾಯರ ಹೃದಯದ ಭಾವವನ್ನ ಎಲ್ಲ ಸದ್ಭಕ್ತರಲ್ಲಿ ಮೂಡಿಸಲಾಗುತ್ತೆ. ಯಾಕೆಂದ್ರೆ ನಮ್ಮ ಆಚರಣೆಗಳು ಕೇವಲ ಅಜ್ಞಾನದಿಂದ ಕೂಡಿರಬಾರದು, ಸಂಪೂರ್ಣ ತಿಳುವಳಿಕೆಗಳಿಂದ ಕೂಡಿರಬೇಕು. ಆದ್ದರಿಂದ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಎಂಬ ಪ್ರಾಜೆಕ್ಟ್ ಅಡಿಯಲ್ಲಿ ವಿವಿಧ ಸಮಸ್ಯೆಗಳಿಗೆ ಸಂಪೂರ್ಣ ಉತ್ತರ ದೊರಕುವಂತೆ ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಹೀಗೆ ಅನೇಕ ಏರ್ಪಾಡುಗಳನ್ನ ಮಾಡಿರಲಾಗುತ್ತೆ. ಭಕ್ತರು ಅಲ್ಲೇ ಉಳಿದುಕೊಳ್ಳಬಹುದು. ಅಲ್ಲಿ ಅವರಿಗೆ ಎಲ್ಲ ವಿಧವಾದ ವ್ಯವಸ್ಥೆಗಳಿರುತ್ತವೆ. 10ಕ್ಕೂ ಹೆಚ್ಚು ಧ್ಯಾನದ ಕೊಠಡಿಗಳು ಅಲ್ಲಿರುತ್ತವೆ. ಪ್ರತ್ಯೇಕ ರೂಮುಗಳು ಇರುತ್ತವೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಮಹತ್ವವನ್ನು ನೀಡಿ ಅವರ ಕಷ್ಟ ಸಂಕಷ್ಟಗಳನ್ನು ಕೇಳಿ ಸ್ಪಂದಿಸಲಾಗುತ್ತೆ. ಇಷ್ಟೆಲ್ಲ ಕಾರ್ಯಗಳು ನಡೆದ ಮೇಲೆ ಪುಟ್ಟ ಮಕ್ಕಳಿಗೆ ಗುರುಕುಲ ಇಲ್ಲ ಅಂತಂದ್ರೆ ಅದು ಕೂಡ ಒಂದು ದೊಡ್ಡ ನ್ಯೂನತೆಯೇ ಆಗುತ್ತೆ. ಆದ್ದರಿಂದ ಪೂರ್ಣ ಕೆಳಗಡೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ, ಅದರ ಮೇಲೆ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆ ಎಂಬ ಪ್ರಾಜೆಕ್ಟ್ ಅಡಿಯಲ್ಲಿ ಶ್ರೀ ರಾಘವೇಂದ್ರ ಧ್ಯಾನ ಮಂದಿರ, ಅದರ ಮೇಲೆ ಸಣ್ಣ ಮಕ್ಕಳಿಗೆ ವೇದಾಂತಗಳ ಗುರುಕುಲ, ಈ ಎಲ್ಲ ಯೋಜನೆಗಳನ್ನು ಸೇರಿಸಿಕೊಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣವು ಬೆಂಗಳೂರಿನ ಹೊಸಕೆರೆಹಳ್ಳಿಯ ಸಮೀಪದಲ್ಲಿ ನಡೆಯಬೇಕಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇನ್ನು ಕೆಲವೇ ದಿವಸಗಳಲ್ಲಿ ತಮ್ಮ ಮುಂದೆ ಪ್ರಸ್ತಾಪ ಮಾಡುವನಿದ್ದೀನಿ. ಹಾಗೂ ನಾನು ಅನೇಕ ಭಕ್ತರ ಮುಂದೆ ಪ್ರತ್ಯೇಕವಾದ ಮನವಿಗಳನ್ನು ಕೂಡ ಸಲ್ಲಿಸುವನಿದ್ದೀನಿ. ತಾವು ಎಲ್ಲ ರೀತಿಯಲ್ಲಿಯೂ ನಮ್ಮ ಜೊತೆಗಿರಬೇಕು ಹಾಗೂ ತಮ್ಮ ಸಹಾಯವನ್ನು ಮಾಡುವ ಮೂಲಕ ಈ ಪ್ರಾಜೆಕ್ಟ್ ಸಕ್ಸಸ್ ಆಗಲಿಕ್ಕೆ ನಾವೇನು ಮಾಡಬೇಕು ಎಂಬುದಕ್ಕೂ ತಾವು ಮಾರ್ಗದರ್ಶನವನ್ನು ಮಾಡಬೇಕು. ಅದಕ್ಕೋಸ್ಕರ ನಮಗೆ ನಿಮ್ಮ ಈ ಸಹಕಾರದ ಬಗ್ಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಅನ್ನು ಕೂಡ ನಾವು ಅಪೇಕ್ಷೆ ಪಡ್ತೀವಿ. ಮಹತ್ವಪೂರ್ಣವಾದ ಈ ವಿಷಯವನ್ನು ಇವತ್ತಿನ ದಿವಸ ಇಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕಾಗಿ ತಾವು ನೀಡಿದ 1 ರೂಪಾಯಿ ಹಣವೂ ಕೂಡ ಅದು ಮುತ್ತು, ರತ್ನ, ವಜ್ರ, ವೈಢೂರ್ಯಗಳಿಗಿಂತ ಅಮೂಲ್ಯವಾಗಿದೆ. ಆ ಹಣವನ್ನು ನಾವು ಜಾಗೃತೆಯಾಗಿ ಗುರುರಾಯರ ಸನಿಹದಲ್ಲಿ ಸಂಸ್ಥಾಪನೆ ಮಾಡಿದ್ದೀವಿ. ಗುರುರಾಯರು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಶ್ರೇಯಸ್ಸನ್ನು ಉಂಟು ಮಾಡ್ತಾರೆ. ಕೇವಲ ಅವರ ಚಿತ್ತದಂತೆ ಅವರ ಭಕ್ತರಿಗೋಸ್ಕರ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣೋರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.